ಹಾಯ್ ಫ್ರೆಂಡ್ಸ್, ಇವತ್ತೇನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಫಸ್ಟು ಕಾಫಿಗೆ ಹಾಲು ಕಾಯಿಸೋಣ ಅಂದ್ಬಿಟ್ಟು ಹಾಲೆಲ್ಲ ಕಾಯಿಸ್ಬಿಟ್ಟು ಮತ್ತು ಕಾಫಿ ಪುಡಿ ಎಲ್ಲ ಆಗೋಗಿತ್ತು. ಕಾಫಿ ಪುಡಿ ಎಲ್ಲ ಆಗೋಗಿದ್ದನ್ನ ಹಾಕೋಣ ಅಂದ್ಬಿಟ್ಟು ನೋಡಿ, ಕಾಫಿ ಪುಡಿ ಇದ್ದಿತ್ತು ಅದನ್ನೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಮತ್ತು ಕಾಫಿ ಪುಡಿ ಎಲ್ಲ ಹಾಕಿದಾದ್ಮೇಲೆ ಹಾಲು ನೋಡಿ, ಕಾಫಿ ಪುಡಿ ಹಾಕಿ ಸಕ್ಕರೆ ಹಾಲಿಗೆ ಹಾಕೋದಿಲ್ಲ, ಸಕ್ಕರೆ ಎಲ್ಲ ಗ್ಲಾಸಿಗೆ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಮತ್ತು ನೋಡಿ ಕಾಫಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಫಿ ಎಲ್ಲ ಮಿಕ್ಸ್ ಮಾಡಿ ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಮತ್ತು ಊಟಕ್ಕೆ ರಸಮ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕರಿಬೇವು ಸೊಪ್ಪು ಮತ್ತು ಹುಳಿ ಎಲ್ಲ ಹಾಕಿ ನೆನೆಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು. ಚೆನ್ನಾಗಿ ನೆನೆಯಬೇಕಂದ್ರೆ ಒಂದು 15 ನಿಮಿಷ ನೆನೆಸ್ಕೋಬೇಕು. ಒಂದು 15 ನಿಮಿಷ ಆಗಿದ್ಮೇಲೆ ಅದನ್ನು ಕಿವುಡ್ಕೋಬೇಕು. ಒಂದು 15 ನಿಮಿಷ ಹಾಗೆ ಬಿಡಬೇಕು. ಬಿಟ್ಟಿದ್ದಾದಮೇಲೆ ಮತ್ತು ನೋಡಿ ಸ್ವಲ್ಪ ಬೇಳೆ, ಸ್ವಲ್ಪ ಬೇಳೆ ಎಲ್ಲ ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳೆದಿದ್ದಾದಮೇಲೆ ಟೊಮೆಟೊ ನೋಡಿ ತೊಳೆದು ಅದಕ್ಕೆ ಒಂದು 2 ಪೀಸ್ ಮಾಡಿ ಕುಕ್ಕರ್ಗೆ ಹಾಕಿ ಮತ್ತು ನೀಟಾಗಿ ತೊಳೆದು ಹಾಕಬೇಕು ಎಲ್ಲ ಫ್ರೆಂಡ್ಸ್. ಆದರೆ ಮತ್ತು ಸ್ಟವ್ ಮೇಲೆ ಇಟ್ಟು 2 ವಿಸಿಲ್ ಬರೋ ತನಕ ಬೇಯಿಸ್ಕೋಬೇಕು. 2 ವಿಸಿಲ್ 3 ವಿಸಿಲ್ ಚೆನ್ನಾಗಿ ಬೆಂದರೆ ತುಂಬಾ ಟೇಸ್ಟಿಯಾಗೂ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನೀರು ಸ್ವಲ್ಪ ಹಾಕಿ ಸ್ಟವ್ ಮೇಲೆ ಇಟ್ಟು ಒಂದು 2 ವಿಸಿಲ್ 3 ವಿಸಿಲ್ ಬರೋ ತನಕ ಸ್ಟವ್ ಮೇಲೆ ಇಟ್ಟಿರಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೆಂದರೆ ತುಂಬ ರುಚಿಯಾಗೂ ಇರುತ್ತೆ. ಸ್ಟವ್ ಮೇಲೆ ಇಟ್ಟಿದ್ದಾದಮೇಲೆ ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸಿರ್ತೀರಲ್ವ, ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೋಬೇಕು. ನಾವು ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಬೆಳ್ಳುಳ್ಳಿನೇ ಜಜ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಕಡಿಮೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕಿದ್ರೆ, ಯಾವಾಗಲೂ ಅಷ್ಟೇ, ನಾವು ಯಾವಾಗಲಾದರೂ ಮಾಡಲಿ ರಸಮ್ಮು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೊಂಡು ಮತ್ತು ಮೆಣಸಿನ್ಕಾಯಿ ನೋಡಿ ಎಲ್ಲ ಚೆನ್ನಾಗಿ ಅದೆಲ್ಲ ಬಿಡಿಸಿ ಇಟ್ಕೊಂಡಿರಬೇಕು. ಫಸ್ಟೇ ಬಿಡಿಸಿ 2 ಪೀಸ್ ಮಾಡಿ ಇಟ್ಕೊಂಡಿರಬೇಕು. ಒಣಗಿರೋ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ, ಒಣಗಿರೋ ಮೆಣಸಿನ್ಕಾಯಿ ಅಂದರೆ ರೆಡ್ ಚಿಲ್ಲಿ ನೋಡಿ ಚೆನ್ನಾಗಿ ಬಿಡಿಸಿ ಇಟ್ಕೊಂಡು ಅದನ್ನು 2 ಪೀಸ್ ಮಾಡಿ ನೀಟಾಗಿ ಬಿಡಿಸಿಟ್ಕೊಂಡಿರಬೇಕು. ಮೆಣಸಿನ್ಕಾಯಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದಾದಮೇಲೆ ಮತ್ತು ನಾವು ಅದು ಕೊತ್ತಂಬರಿ ಸೊಪ್ಪು ಮತ್ತು ಹುಳಿ ಎಲ್ಲ ನೆನೆಸಿರ್ತೀರಲ್ಲ, ಚೆನ್ನಾಗಿ ಅದು ಕಿವುಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಹುಳಿ ಎಲ್ಲ ಹಾಕಿರ್ತೀರಲ್ವ, ಹುಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಚೆನ್ನಾಗಿ ನೀಟಾಗಿ ಕಿವುಡ್ಕೋಬೇಕು. ಎಲ್ಲ ನೀಟಾಗಿ ಕಿವುಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ನೀಟಾಗಿ ಕಿವುಡ್ಕೊಂಡಷ್ಟು ತುಂಬಾ ಟೇಸ್ಟಿಯಾಗಿಯೂ ಬರುತ್ತೆ. ಕಿವುಟಿದಾದಮೇಲೆ ಮತ್ತು ನಾವು ಅನ್ನಕ್ಕಿಡೋಣ ಅಂದ್ಬಿಟ್ಟು ನೋಡಿ ಅಕ್ಕಿ ಎಲ್ಲ ತೊಳೆದಿಡ್ತಾಯಿದ್ದೀನಿ. ನಮ್ಮ ಮನೇಲಿ ಕುಕ್ಕರಲ್ಲೆಲ್ಲ ಅನ್ನ ಮಾಡೋದಿಲ್ಲ, ಪಾತ್ರೆಯಲ್ಲೇ ಮಾಡಿ ಗಂಜಿ ಬಗ್ಸೋದು. ಅದಕ್ಕೋಸ್ಕರ ನಮ್ಮ ಮನೇಲಿ ತಿನ್ನೋದಿಲ್ಲ. ಯಾಕಂದರೆ ಕುಕ್ಕರಲ್ಲಿ ಮಾಡಿದ್ರೆ ಗಟ್ಟಿ ಅಲ್ವಾ, ಅಕ್ಕಿ ಎಲ್ಲ ಒಂಥರ ಗಟ್ಟಿ ಆಗುತ್ತೆ. ಅದಕ್ಕೆ ಕುಕ್ಕರಲ್ಲೇ ಮಾಡೋದಿಲ್ಲ, ಆ ಪಾತ್ರೆಯಲ್ಲೇ ಮಾಡೋದು. ನೋಡಿ ಟೊಮೊಟೊ ಎಲ್ಲ ರಸಕ್ಕೆ ಇಟ್ಟಿದ್ರಿ ಅಲ್ವಾ, ಅದೆಲ್ಲ ನೋಡಿ ಈ ಥರ ಆಗಿದೆ. ಇದು ಒಂದು 2 ವಿಸಿಲ್ ಬಂದು ಈ ಥರ ಇರುತ್ತೆ. ಅದನ್ನು ಚೆನ್ನಾಗಿ ಕಿವುಡ್ಕೋಬೇಕು ನೋಡಿ. ಅದಕ್ಕೆ ನಾವು ಫಸ್ಟೇ ಕೊತ್ತಂಬರಿ ಸೊಪ್ಪೆಲ್ಲ ಕಿವುಟಿರ್ತೀರಲ್ವ, ಅದನ್ನೇ ಹಾಕಿ ಮತ್ತು ಈ ಟೊಮೆಟೊ ಇದೆಲ್ಲ ಚೆನ್ನಾಗಿ ನೀಟಾಗಿ ಕಿವುಡ್ಕೊಂಡು ಇಟ್ಕೋಬೇಕು. ಕಿವುಡ್ಕೊಂಡು ಇಟ್ಕೊಂಡು ಸ್ವಲ್ಪ ಇನ್ನು ಗಟ್ಟಿಗಿರೋ ಸ್ವಲ್ಪ ಮಿಕ್ಸಿಗೂ ಹಾಕ್ಬೋದು. ಮತ್ತು ಸ್ವಲ್ಪ ಎಣ್ಣೆ ಎಲ್ಲ ಒಂದು ಕುಕ್ಕರ್ ಇಲ್ಲ ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಸಿಟ್ಲಿದ್ದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದಾದ್ಮೇಲೆ ರೆಡ್ಡಿಗೆ ಬರುತ್ತೆ. ಆಮೇಲೆ ಒಣಗಿನ ಮೆಣಸಿನ್ಕಾಯಿ ಹಾಕಿ ನಾವು ಫಸ್ಟ್ ಎಲ್ಲ ಕಿವುಟಿಕ್ಕಿರ್ತೀರಲ್ವ ಅದೆಲ್ಲ ಹಾಕಬೇಕು. ಮತ್ತು ನಮ್ಗೆ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಮತ್ತು ಜೀರಿಗೆ ಮೆಣಸು ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿರಬೇಕು, ರಸಮ್ ಪೌಡರು ಅದೆಲ್ಲ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಅರಶಿನ ಹಾಕಬೇಕು. ಸ್ವಲ್ಪ ಅರಶಿನ ಹಾಕಿದ್ದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ನೀಟಾಗಿ ನೋಡಿ ಈ ಥರ ಇರುತ್ತೆ. ಚೆನ್ನಾಗಿ ಕಾಯಬೇಕು. ನೋಡಿ ಕುದಿ ಬರ್ತಾಯಿದೆ. ನೀಟಾಗಿ ಕಾದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕಾಯಬೇಕಾದ್ರೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.